ಅಗ್ನಿಪಕ್ಷಿಗಳು ವಿಂಗ್ಸ್ ಆಫ್ ಫೈರ್ ಸಂಪೂರ್ಣ ಸಾರಾಂಶ ಕನ್ನಡದಲ್ಲಿ. ಪರಿಚಯ. ಅಗ್ನಿಪಕ್ಷಿಗಳು ಎಂಬುದು ಭಾರತದ ಮಹಾನ್ ವಿಜ್ಞಾನಿ ಹಾಗೂ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆ. ಈ ಪುಸ್ತಕವು ಕೇವಲ ಅವರ ಜೀವನ ಕಥೆ ಮಾತ್ರವಲ್ಲ, ಅದು ಒಂದು ಪ್ರೇರಣೆಯ ಪಥ, ಒಂದು ಹೋರಾಟದ ಕಥೆ ಮತ್ತು ಕನಸುಗಳನ್ನು ಸಾಕಾರಗೊಳಿಸುವ ಮಾರ್ಗದರ್ಶನವಾಗಿದೆ. ಈ ಪುಸ್ತಕದಲ್ಲಿ ಅವರು ತಮ್ಮ ಬಾಲ್ಯದಿಂದ ಆರಂಭಿಸಿ ಭಾರತವನ್ನು ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಮುಂಚೂಣಿಗೆ ತರುವವರೆಗಿನ ತಮ್ಮ ಪ್ರಯಾಣವನ್ನು ವಿವರಿಸಿದ್ದಾರೆ. ಬಾಲ್ಯ ಮತ್ತು ಪ್ರಾರಂಭಿಕ ಜೀವನ. ಡಾಕ್ಟರ್ ಕಲಾಂ ಅವರು ತಮಿಳುನಾಡಿನ ರಾಮೇಶ್ವರಂ ಎಂಬ ಸಣ್ಣ ಪಟ್ಟಣದಲ್ಲಿ ಜನಿಸಿದರು. ಅವರ ಕುಟುಂಬ ಆರ್ಥಿಕವಾಗಿ ಬಹಳ ಶ್ರೀಮಂತವಾಗಿರಲಿಲ್ಲ, ಆದರೆ ಮೌಲ್ಯಗಳು ಮತ್ತು ನೈತಿಕತೆಗಳಲ್ಲಿ ಶ್ರೀಮಂತರಾಗಿದ್ದರು. ಅವರ ತಂದೆ ಜೈನುಲಾಬ್ದೀನ್ ಸರಳ ವ್ಯಕ್ತಿ. ಅವರು ಮೀನುಗಾರರಿಗೆ ದೋಣಿ ಕೊಡುತ್ತಿದ್ದರು. ತಾಯಿ ಆಶಿಯಮ್ಮ ತುಂಬಾ ಪ್ರೀತಿಯವರಾಗಿದ್ದರು. ಅವರ ಮನೆಯಲ್ಲಿದ್ದ ಸಂಸ್ಕಾರ ಮತ್ತು ಶಿಸ್ತು ಅವರ ಜೀವನವನ್ನು ರೂಪಿಸಿತು. ಬಾಲ್ಯದಲ್ಲಿಯೇ ಕಲಾಂ ಅವರು ಕಷ್ಟಪಟ್ಟು ದುಡಿಯುವ ಗುಣವನ್ನು ಕಲಿತರು. ಅವರು ಶಾಲೆಗೆ ಹೋಗುವುದರ ಜೊತೆಗೆ ಪತ್ರಿಕೆಗಳನ್ನು ಹಂಚುವ ಕೆಲಸ ಮಾಡುತ್ತಿದ್ದರು. ಇದು ಅವರಲ್ಲಿ ಆತ್ಮನಿರ್ಭರತೆ ಮತ್ತು ಶ್ರಮದ ಮೌಲ್ಯವನ್ನು ಬೆಳೆಸಿತು. ಶಿಕ್ಷಣದ ಪಯಣ. ಕಲಾಂ ಅವರು ಶಾಲೆಯಲ್ಲಿ ಸರಾಸರಿ ವಿದ್ಯಾರ್ಥಿಗಳಾಗಿದ್ದರು, ಆದರೆ ಅವರಿಗೆ ವಿಜ್ಞಾನದಲ್ಲಿ ವಿಶೇಷ ಆಸಕ್ತಿ ಇತ್ತು. ಅವರ ಶಿಕ್ಷಕರು ಅವರಲ್ಲಿ ದೊಡ್ಡ ಕನಸುಗಳನ್ನು ಬೆಳೆಸಲು ಸಹಾಯ ಮಾಡಿದರು. ಒಮ್ಮೆ ಅವರ ಶಿಕ್ಷಕರು ಅವರು ಆಕಾಶದಲ್ಲಿ ಹಾರುವ ಪಕ್ಷಿಗಳನ್ನು ತೋರಿಸಿ, ನೀನೂ ಕೂಡ ಹೀಗೆ ಎತ್ತರಕ್ಕೆ ಹಾರಬಹುದು ಎಂದು ಹೇಳಿದರು. ಈ ಮಾತು ಅವರ ಜೀವನದ ದಿಕ್ಕನ್ನು ಬದಲಾಯಿಸಿತು. ಅವರು ತ್ರಿಚಿಯಲ್ಲಿರುವ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಭೌತಶಾಸ್ತ್ರವನ್ನು ಓದಿದರು. ನಂತರ ಅವರು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಕಲಿತುಕೊಂಡರು. ಇಲ್ಲಿ ಅವರು ಮೊದಲ ಬಾರಿ ವಿಮಾನ ವಿನ್ಯಾಸದ ಕೆಲಸದಲ್ಲಿ ತೊಡಗಿದರು. ಆರಂಭದಲ್ಲಿ ಕಷ್ಟಗಳಿದ್ದರೂ ಅವರು ಶ್ರಮದಿಂದ ಯಶಸ್ಸು ಗಳಿಸಿದರು. ಇಸ್ರೋ ಮತ್ತು ಮೊದಲ ಯಶಸ್ಸು. ಕಲಾಂ ಅವರು ತಮ್ಮ ವೃತ್ತಿ ಜೀವನವನ್ನು ಡಿಆರ್ಡಿಒನಲ್ಲಿ ಆರಂಭಿಸಿದರು, ಆದರೆ ಅವರಿಗೆ ತೃಪ್ತಿ ಇರಲಿಲ್ಲ. ನಂತರ ಅವರು ಇಸ್ರೋಗೆ ಸೇರಿದರು. ಇಲ್ಲಿ ಅವರು ಭಾರತದ ಮೊದಲ ಉಪಗ್ರಹ ಉಡಾವಣೆ ಯೋಜನೆ SLV-3ನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈ ಯೋಜನೆಯ ಉದ್ದೇಶ ಭಾರತದ ಉಪಗ್ರಹವನ್ನು ತನ್ನದೇ ರಾಕೆಟ್ ಮೂಲಕ ಆಕಾಶಕ್ಕೆ ಕಳುಹಿಸುವುದು. ಮೊದಲ ಪ್ರಯತ್ನ ವಿಫಲವಾಯಿತು. ಇದು ಕಲಾಂ ಅವರಿಗೆ ದೊಡ್ಡ ಆಘಾತವಾಗಿತ್ತು, ಆದರೆ ಅವರ ತಂಡದ ನಾಯಕರು ಅವರನ್ನು ಬೆಂಬಲಿಸಿದರು. ಎರಡನೇ ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕಿತು. ಇದು ಭಾರತದ ವೈಜ್ಞಾನಿಕ ಕ್ಷೇತ್ರದಲ್ಲಿ ಮಹತ್ವದ ಮೈಲುಗಲ್ಲಾಯಿತು. ಡಿಆರ್ಡಿಒ ಮತ್ತು ಕ್ಷಿಪಣಿ ಅಭಿವೃದ್ಧಿ. ಇಸ್ರೋಯ ನಂತರ ಕಲಾಂ ಅವರು ಡಿಆರ್ಡಿಒಗೆ ಮರಳಿದರು. ಇಲ್ಲಿ ಅವರು ಭಾರತದ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮುನ್ನಡೆಸಿದರು. ಅವರು ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅನ್ನು ಆರಂಭಿಸಿದರು. ಇದರಡಿ ಹಲವು ಕ್ಷಿಪಣಿಗಳು ಅಭಿವೃದ್ಧಿಪಟ್ಟವು: ಪೃಥ್ವಿ, ಅಗ್ನಿ, ತ್ರಿಶೂಲ್, ನಾಗ್. ಈ ಯೋಜನೆಗಳು ಭಾರತವನ್ನು ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗುವಂತೆ ಮಾಡಿತು. ಹೋರಾಟ ಮತ್ತು ವಿಫಲತೆಗಳು. ಕಲಾಂ ಅವರ ಜೀವನದಲ್ಲಿ ವಿಫಲತೆಗಳು ತುಂಬಾ ಇದ್ದವು, ಆದರೆ ಅವರು ಎಂದಿಗೂ ಹಿಂಜರಿಯಲಿಲ್ಲ. ಅವರು ಹೇಳುತ್ತಾರೆ, ವಿಫಲತೆಗಳು ನಮಗೆ ಪಾಠಗಳನ್ನು ಕಲಿಸುತ್ತವೆ. ಒಂದು ಯೋಜನೆ ವಿಫಲವಾದಾಗ ಅವರು ಅದನ್ನು ವೈಫಲ್ಯವಾಗಿ ನೋಡದೆ ಅದು ಒಂದು ಕಲಿಕೆಯ ಅವಕಾಶ ಎಂದು ನೋಡಿದರು. ನೇತೃತ್ವ ಮತ್ತು ತಂಡಭಾವ. ಕಲಾಂ ಅವರು ಒಬ್ಬ ಉತ್ತಮ ನಾಯಕ. ಅವರು ತಮ್ಮ ತಂಡದವರನ್ನು ಪ್ರೇರೇಪಿಸುತ್ತಿದ್ದರು. ಅವರು ಹೇಳುತ್ತಿದ್ದರು, ಯಶಸ್ಸು ತಂಡದ್ದು, ವೈಫಲ್ಯ ನನ್ನದ್ದು. ಅವರು ತಮ್ಮ ತಂಡದವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅವರ ಮೇಲೆ ನಂಬಿಕೆ ಇಟ್ಟಿದ್ದರು. ಆಧ್ಯಾತ್ಮಿಕತೆ ಮತ್ತು ನಂಬಿಕೆ. ಕಲಾಂ ಅವರು ವಿಜ್ಞಾನಿ ಮಾತ್ರವಲ್ಲ, ಆಧ್ಯಾತ್ಮಿಕ ವ್ಯಕ್ತಿಯೂ ಆಗಿದ್ದರು. ಅವರು ಎಲ್ಲಾ ಧರ್ಮಗಳನ್ನು ಗೌರವಿಸುತ್ತಿದ್ದರು. ಅವರ ಜೀವನದಲ್ಲಿ ಧರ್ಮ ಮತ್ತು ವಿಜ್ಞಾನ ಎರಡೂ ಸಮಾನವಾಗಿ ಪ್ರಮುಖವಾಗಿತ್ತು. ಅವರು ನಂಬಿದ್ದರು, ದೇವರು ನಮಗೆ ಶಕ್ತಿ ಕೊಡುತ್ತಾನೆ, ಆದರೆ ಕೆಲಸ ನಾವು ಮಾಡಬೇಕು. ಕನಸುಗಳ ಮಹತ್ವ. ಕಲಾಂ ಅವರ ಜೀವನದ ಮುಖ್ಯ ಸಂದೇಶ: ಡ್ರೀಮ್ ಡ್ರೀಮ್ ಡ್ರೀಮ್. ಡ್ರೀಮ್ಸ್ ಟ್ರಾನ್ಸ್ಫಾರ್ಮ್ ಇಂಟು ಥಾಟ್ಸ್ ಆ್ಯಂಡ್ ಥಾಟ್ಸ್ ರಿಸಲ್ಟ್ಸ್ ಇನ್ ಆಕ್ಷನ್. ಅವರು ಯುವಕರಿಗೆ ಸದಾ ದೊಡ್ಡ ಕನಸುಗಳನ್ನು ಕಾಣಲು ಪ್ರೇರೇಪಿಸುತ್ತಿದ್ದರು.
ಭಾರತದ ಅಭಿವೃದ್ಧಿ ದೃಷ್ಟಿಕೋನ. ಕಲಾಂ ಅವರು ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವಾಗ ಮಾಡಲು ಕನಸು ಕಂಡಿದ್ದರು. ಅವರು ನಂಬಿದ್ದರು, ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಖ್ಯ, ಯುವಕರು ದೇಶದ ಶಕ್ತಿ, ಶಿಕ್ಷಣವೇ ಅಭಿವೃದ್ಧಿಯ ಕೀಲಿ. ಜೀವನ ಪಾಠಗಳು. ಈ ಪುಸ್ತಕದಿಂದ ನಾವು ಕಲಿಯಬಹುದಾದ ಪ್ರಮುಖ ಪಾಠಗಳು: 1. ಕನಸು ಕಾಣಬೇಕು. ದೊಡ್ಡ ಕನಸುಗಳೇ ದೊಡ್ಡ ಯಶಸ್ಸಿಗೆ ದಾರಿ. 2. ಶ್ರಮ ಮುಖ್ಯ. ಶ್ರಮವಿಲ್ಲದೆ ಯಶಸ್ಸು ಸಾಧ್ಯವಿಲ್ಲ. 3. ವಿಫಲತೆಗಳನ್ನು ಹೆದರಬೇಡಿ, ಅವು ಯಶಸ್ಸಿನ ಹಂತಗಳು. 4. ಸರಳ ಜೀವನ. ಕಲಾಂ ಅವರು ಅತ್ಯಂತ ಸರಳ ಜೀವನ ನಡೆಸಿದರು. 5. ತಂಡಭಾವ. ಒಬ್ಬರಿಗಿಂತ ತಂಡ ದೊಡ್ಡದು. ಸಮಾಪ್ತಿ. ಅಗ್ನಿಪಕ್ಷಿಗಳು ಕೇವಲ ಒಂದು ಆತ್ಮಚರಿತ್ರೆಯಲ್ಲ, ಇದು ಜೀವನ ಬದಲಾಯಿಸುವ ಪುಸ್ತಕ. ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಜೀವನವು ನಮಗೆ ಹೇಳುತ್ತದೆ, ನೀವು ಎಲ್ಲಿಂದ ಬಂದಿದ್ದೀರೋ ಅದು ಮುಖ್ಯವಲ್ಲ, ನೀವು ಎಲ್ಲಿಗೆ ಹೋಗಲು ಬಯಸುತ್ತೀರೋ ಎಂಬುದು ಮುಖ್ಯ. ಅವರ ಜೀವನವು ಪ್ರತಿಯೊಬ್ಬ ಯುವಕರಿಗೂ ಒಂದು ದೀಪದಂತೆ, ಒಂದು ದಾರಿದೀಪವಾಗಿದೆ. ಅಂತಿಮ ಸಂದೇಶ: ಕನಸು ಕಾಣಿರಿ, ಶ್ರಮಿಸಿ, ನಿಮ್ಮ ಮೇಲೆ ನಂಬಿಕೆಯಿಡಿ, ದೇಶಕ್ಕಾಗಿ ಕೆಲಸ ಮಾಡಿ. ಅಗ್ನಿಪಕ್ಷಿಗಳು, ವಿಂಗ್ಸ್ ಆಫ್ ಫೈರ್. ಸಂಪೂರ್ಣ ಸಾರಾಂಶ ಕನ್ನಡದಲ್ಲಿ. ಪರಿಚಯ. ಅಗ್ನಿಪಕ್ಷಿಗಳು ಎಂಬುದು ಭಾರತ